ನಮಸ್ಕಾರ ರೀಪ್ಪ. ಅದೇ ಇವತ್ತು ಪಾಲಕ್ ಪನ್ನೀರ್ ಟ್ರೈ ಮಾಡೋಣ. ಬರೀ ಒಂದು ಡಿಫ್ರೆಂಟ್ ವೆರೈಟಿ ಒಳಗೆ ನೀವೆಲ್ಲ ತಿಂದಿರ್ಬೋದು, ಬಟ್ ಒಂದು ಡಿಫ್ರೆಂಟ್ ವೆರೈಟಿ ಒಳಗೆ ನಾನು ಟ್ರೈ ಮಾಡ್ತೀನಿ. ನೋಡಿರಿ, ಓಕೆ? ಮಾಡ್ಕೊಂಡು ತಿಂದು ಹೇಳ್ರಿ ನನಗೆ. ಇದು ಮಾಡೋಕೆ ಟೊಮ್ಯಾಟೊ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಗೋಡಂಬಿ ಮತ್ತು ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಟುಕೊಳ್ಳೋದು ತೊಗೊಂಡಿನಿ. ಮೊದಲು ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ಪನ್ನೀರನ್ನ ತುಪ್ಪ ಅಥವಾ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ರಿ. ಹುರಿದು ಪನ್ನೀರನ್ನ ಸೈಡ್ ಇಟ್ಕೊಂಡು ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಗೋಡಂಬಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಟೊಮ್ಯಾಟೊ ಎಲ್ಲನೂ ಹುರ್ಕೋರಿ. ಈ ಹುರಿದಿರೋಂಥ ವಸ್ತುಗಳು ಆಮೇಲೆ ಬಿಸಿನೀರೊಳಗೆ ತೆಗೆದಿರೋಂಥ ಪಾಲಕ್ನ ಗಿರ್ ಅನ್ಸ್ಕೊಂಡು ಬಾಳ್ಗೆ ಒಳಗೆ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಸಿಡಿಸ್ಕೊಳ್ರಿ. ಸಣ್ಣಗೆ ಹೆಚ್ಚಿರೋಂಥ ಈರುಳ್ಳಿನ ಕೆಂಪಾಗೋ ತನಕ ಹುರಿದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಆಮೇಲೆ ಮಿಕ್ಸಿಯಲ್ಲಿ ಮಾಡಿರೋಂಥ ಪೇಸ್ಟ್ನ ಹಾಕ್ಕೊಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪೌಡ್ರು, ಆಮೇಲೆ ಹುರಿದಿರೋಂಥ ಪನ್ನೀರು ಹಾಕ್ಕೊಂಡು ಮೇಲೆ ಕೊತ್ತಂಬರಿ ಹಾಕಿ ಕೊತ ಕುದ್ರೆ ಪಾಲಕ್ ಪನ್ನೀರ್ ಚಪಾತಿ ಜೊತೆ ತಿನ್ನಕ್ಕೆ ರೆಡಿ.